ಹೆಲೋ ಫ್ರೆಂಡ್ಸ್, ನಮಸ್ಕಾರ. ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಇಲ್ಲಿದೆ ಒಂದು ಬಿಗ್ ಶಾಕ್. ಹೌದು ಫ್ರೆಂಡ್ಸ್, ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲಿದೆ ಒಂದು ಶಾಕಿಂಗ್ ನ್ಯೂಸ್. ಹಾಗಾದರೆ ಆ ಒಂದು ನ್ಯೂಸ್ ಯಾವುದು, ಅದರ ಮಾಹಿತಿ ಏನು ಎಂದು ನೋಡುವ ಮುಂಚೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಫ್ರೆಂಡ್ಸ್, ರಾಜ್ಯಾದ್ಯಂತ ಎಲ್ಲ ರೈತರಿಗೆ ಈಗಾಗಲೇ ಬರ ಪರಿಹಾರದ ಹಣ ಜಮಾ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಕೇಂದ್ರದಿಂದ ಬಂದ ಆ 3,545 ಕೋಟಿ ಯಾವ ರೈತರಿಗೂ ಇನ್ನೂ ಜಮಾ ಆಗಿಲ್ಲ. ಹೌದು ಫ್ರೆಂಡ್ಸ್, ಏಕೆ ಜಮಾ ಆಗಿಲ್ಲ ಮತ್ತು ಅದರ ಮಾಹಿತಿ ಏನು ಎಂದು ನೋಡುವುದಾದರೆ, ಇಂದು ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲ ರೈತ ಬಾಂಧವರಲ್ಲಿ ಈ 12,000 ರೈತರಿಗೆ ಬರ ಪರಿಹಾರ ಜಮೆ ಆಗಲ್ಲ ಎಂದಿದ್ದಾರೆ. ಹಾಗಾದರೆ ಏಕೆ ಗೊತ್ತಾ? ಮತ್ತು ಇನ್ನೊಂದು ಬಿಗ್ ಶಾಕ್ ಕೂಡ ಇದೆ. ಬರ ಪರಿಹಾರ ಹಣ ಜಮಾ ಆದ್ರೂ ಕೂಡ ಮತ್ತೆ ಅದು ಅಲ್ಲೇ ಕಟ್ ಆಗುತ್ತೆ ಎಂದು ಹೇಳಲಾಗಿದೆ. ಹಾಗಾದರೆ ಆ ಎಲ್ಲ ಮಾಹಿತಿಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜಿಲ್ಲೆಯ 49,262 ರೈತರಿಗೆ 195.55 ಕೋಟಿ ಬರ ಪರಿಹಾರ ಜಮಾ ಮಾಡಲಾಗುತ್ತಿದೆ. ಪರಿಹಾರದ ಹಣ ಜಮಾ ಆಗದ ರೈತರಿಗೆ ಆಯಾ ತಾಲೂಕಿನಲ್ಲಿ ಪ್ರಾರಂಭಿಸಿರುವ ಸಹಾಯವಾಣಿ ಕೇಂದ್ರಗಳನ್ನು ಸಂಪರ್ಕಿಸುವಂತೆ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ನಿಯಮಾನುಸಾರ ಜಮಾ ಮಾಡಲಾಗುತ್ತದೆ. ಮಳೆಯಾಶ್ರಿತ ಪ್ರತಿ ಹೆಕ್ಟರ್ಗೆ 8,500 ರೂಪಾಯಿ, ನೀರಾವರಿ ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಇದ್ದಂತೆ ಒಬ್ಬ ರೈತರಿಗೆ ಗರಿಷ್ಠ 2 ಹೆಕ್ಟರ್ ವರೆಗೂ ನೀಡಲಾಗುತ್ತದೆ. ಬೆಳೆ ಹಾನಿಯಾದ ರೈತರ ಮಾಹಿತಿಯನ್ನು ಫ್ರೂಟ್ಸ್ ತಂತ್ರಾಂಶ ಹಾಗೂ ಬೆಳೆ ಸಮೀಕ್ಷೆ ವರದಿ ಆಧಾರದ ಮೇಲೆ ಪರಿಹಾರ ಪಾವತಿಸಲು ಕ್ರಮ ವಹಿಸಲಾಗಿರುತ್ತದೆ. ಈಗಾಗಲೇ ರೈತರ ಖಾತೆಗೆ ನೇರವಾಗಿ ಪರಿಹಾರ ಜಮಾ ಆಗಿದ್ದು, ಪರಿಹಾರ ಬಾರದಿರುವ ಬಂದ ಪರಿಹಾರದಲ್ಲಿ ವ್ಯತ್ಯಾಸವಿದ್ದರೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆಯೇ ಈಗಾಗಲೇ 1,69,175 ರೈತರಿಗೆ 2,000 ಇದ್ದಂತೆ ಫೆಬ್ರವರಿ ತಿಂಗಳಿನಲ್ಲಿ ನೀಡಿದ್ದಾರೆ. ಆದರೆ ಆ ಉಳಿದ 12,000 ರೈತರಿಗೆ ಬರ ಪರಿಹಾರದ ಹಣ ಏಕೆ ಬಂದಿಲ್ಲ ಅಂದರೆ, ಮೊದಲನೆಯದಾಗಿ ಖಾತೆ ಬಂದ್ ಆಗಿರುವುದು ಅಥವಾ ತಪ್ಪಾದ ಖಾತೆ ಸಂಖ್ಯೆ, ಆಧಾರ್ ಜೋಡಣೆ ಸೇರಿದಂತೆ ವಿವಿಧ ಕಾರಣಗಳಾಗಿ ಬರ ಪರಿಹಾರ ಜಮಾ ಆಗದ ರೈತರು ದಾಖಲೆಯನ್ನು ಸರಿಪಡಿಸಿಕೊಳ್ಳಿ. ಹಾಗೆಯೇ ಈ ಕುರಿತು ಅಧಿಕಾರಿಗಳನ್ನು ಮಾಹಿತಿಯನ್ನು ನೀಡಬೇಕು ಎಂದು ಹೇಳಲಾಗಿದೆ. ಇದು ಒಂದು ಶಾಕಿಂಗ್ ನ್ಯೂಸ್ ಆಗಿದ್ದು, ಇನ್ನೊಂದು ನ್ಯೂಸ್ ಏನು ಅಂದರೆ, ಖಾತೆಗೆ ಬಂದ ಹಣ ಆಗಲೇ ಕಟ್ ಆಗಿಬಿಡುತ್ತೆ. ಹಾಗಾದರೆ ಆ ಒಂದು ಹಣ ಏಕೆ ಕಟ್ ಆಗುತ್ತೆ ಎಂದು ನೋಡುವುದಾದರೆ, ರೈತರ ಖಾತೆಗೆ ಜಮಾ ಆದ ಪರಿಹಾರದ ಮೊತ್ತವನ್ನು ಬ್ಯಾಂಕ್ಗಳು ತಾನಾಗಿಯೇ ಕಟ್ ಮಾಡ್ತಾ ಇದ್ದೇವೆ. ಹೌದು ಫ್ರೆಂಡ್ಸ್, ಈಗಾಗಲೇ ರೈತರು ಹೇಳಿದ್ದಂತೆ ಹಣ ಬರುತ್ತೆ, ಆದರೆ ಆಗಲೇ ಕಟ್ ಆಗಿಬಿಡುತ್ತೆ. ಏಕೆಂದರೆ ರೈತರು ತೆಗೆದುಕೊಂಡ ಸಾಲಕ್ಕೆ. ಹೌದು ಫ್ರೆಂಡ್ಸ್, ಖಾತೆಗೆ ಬಂದ ಪರಿಹಾರ ಸಾಲಕ್ಕೆ ಜಮಾ ಆಗುತ್ತದೆ. ರಾಜ್ಯ ಸರ್ಕಾರ ರೈತರ ಖಾತೆಗಳಿಗೆ ಬರ ಪರಿಹಾರದ ಮೊತ್ತವನ್ನು ಜಮಾ ಆಗುವಂತೆ ಮಾಡಿದೆ. ಆದರೆ ಈ ಪರಿಹಾರದ ಹಣವನ್ನು ಬ್ಯಾಂಕುಗಳಲ್ಲಿ ರೈತರ ಉಳಿತಾಯ ಖಾತೆಗೆ ಜಮಾ ಮಾಡದೆ ಸಾಲದ ಖಾತೆಗಳಿಗೆ ಜಮಾ ಮಾಡಿಕೊಳ್ಳುತ್ತಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪ್ರಗತಿಯಲ್ಲಿ ಬ್ಯಾಂಕಿನಲ್ಲಿ ಈ ರೀತಿ ಅನೇಕ ರೈತರ ಖಾತೆಗೆ ಬಂದ ಪರಿಹಾರದ ಮೊತ್ತವನ್ನು ಸಾಲದ ಖಾತೆಗೆ ಜಮಾ ಮಾಡಲಾಗಿದ್ದು, ರೈತರು ಪ್ರತಿಭಟನೆಗೆ ನಡೆಸಿದ್ದಾರೆ. ಇದರಿಂದ ಸಂಕಷ್ಟದಲ್ಲಿರುವ ರೈತರ ಆಕ್ರೋಶ ವ್ಯಕ್ತಪಡಿಸಲಾಗಿದ್ದಾರೆ. ಸಂಕಷ್ಟದಲ್ಲಿರುವ ರೈತರ ಬರ ಪರಿಹಾರದ ಮೊತ್ತ ಸಿಗದಂತಾಗಿದೆ. ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಲಾಗಿದೆ. ಹಾಗೆ ಈ ಕುರಿತು ಸರ್ಕಾರವು ಕೂಡ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಲಾಗಿದೆ. ನಿಮಗೂ ಕೂಡ ಹಣ ದೊರೆತಿಲ್ಲ ಅಂದರೆ ಒಂದ್ಸತ ನೀವು ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಆಧಾರ್ ಜೋಡಣೆಯನ್ನು ಚೆಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ. ಅಲ್ಲಿವರೆಗೂ ಧನ್ಯವಾದ.